ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮಧ್ಯಾಹ್ನ ಇಂಟರ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಹಿಟ್ಟು ಖಾಲಿ ಆಗಿತ್ತು, ಗೋಧಿ ಹಿಟ್ಟು. ಹಾಗಾಗಿ ಗೋಧಿನ ಹಸನ್ ಮಾಡಾಕತ್ತಿದ್ದೆ. ಗೋಧಿ ಒಳಗೆ ಸ್ವಲ್ಪ ಜಾಸ್ತಿ ನುಸಿ ಮತ್ತು ಸ್ವಲ್ಪ ನುಸಿ ಜಾಸ್ತಿ ಆಗಿದ್ದು, ಹಾಗಾಗಿ ಸ್ವಲ್ಪ ಜಲ್ದಿನೇ ಮಾಡಿ ಬಿಸಿಲಿಗೆ ಇಟ್ಟೆ ಅಂದ್ರೆ ನುಸಿ ಹೋಗಿಬಿಡ್ತೈತಿ. ಹಾಗಾಗಿ ಇಲ್ಲಿ ಒಂದು 5 kg ಇಷ್ಟೇ ಹಸನ್ ಮಾಡಿದೆ ಫ್ರೆಂಡ್ಸ್. ನಾನು ಅಂದರೆ ಅಥರ್ವ ಮಲ್ಕೊಂಡಿದ್ನಲ್ಲ, ಅವ ಹೇಳೋದ್ರೊಳಗೆ ಎಷ್ಟಾಗುತ್ತೆ ಅಷ್ಟು ಹಸನ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಹಸನ್ ಮಾಡೋಕ್ಕೆ ಕುಂತಿದ್ದೆ. ಹಸನ್ ಮಾಡಿ ಬಿಸಿಲಾಗಿಡುವಷ್ಟರಲ್ಲಿ ಆ ಥರ ಎದ್ದ. ಹಾಗಾಗಿ ಸ್ವಲ್ಪ ಅವನಿಗೂ ನೆಗಡಿ ಬಂದಿತ್ತು ಫ್ರೆಂಡ್ಸ್. ನೆಗಡಿ ಬಂದು ಸ್ವಲ್ಪ ಏನಂತಾರೆ ಗೊರ್ರ ಸೌಂಡ್ ಬರಾಕತ್ತಿತ್ತು. ಹಾಗಾಗಿ ಸ್ವಲ್ಪ ತತ್ತಿ ಕೊಟ್ಟರೆ ಏನೋ ಕಡಿಮೆ ಆಗ್ತದಂತ ಅಂದಿದ್ರು. ಹಾಗಾಗಿ ಅವ್ನಿಗೊಬ್ಬನಿಗೆ ತತ್ತಿ ಕುಡಿಸಿದ್ರಿ 6 ಬೇಡ್ತಾನಲ್ಲ. ಹಾಗಾಗಿ 3 ಮಂದಿಗೆ ಒಂದೊಂದು, ಮಧ್ಯಾಹ್ನ 3 ಜನ ಇರ್ತೇವಲ್ಲ, ಸೊ ಅದಕ್ಕೋಸ್ಕರ 3 ಮಂದಿಗೆ ಒಂದೊಂದು ತತ್ತಿನ ಕುದಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ತತ್ತಿ ಕುದಿಯೋಕೆ ಇಟ್ಟಿದ್ದೆ ಫ್ರೆಂಡ್ಸ್. ತತ್ತಿ ಕುದ್ದು ಅದು ಅವ್ನಿಗಿಷ್ಟು ತಿನ್ನಿಸಿ ನಾವಿಷ್ಟು ಊಟ ಮಾಡಿ 1 ಅವರ್ ರೆಸ್ಟ್ ಮಾಡಿ ಮಲ್ಕೊಂಡು ಸ್ವಲ್ಪ ಲೇಟಾಗಿ ಬಾಟಿನ ತೊಳೆದು ಹಾಕಿದ್ನಿ ಫ್ರೆಂಡ್ಸ್. ಹಾಗಾಗಿ ಒಣಗಿ ಹಾಕಕತ್ತಿದ್ನಿ. ಈಗ ನೋಡ್ತಾ ಇರ್ಬೋದು, ಸಂಜೆ ಮೇಲೆ ಮತ್ತು ಬಟ್ಟೆನ ಒಗೆದು ಹಾಕಿ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಚಹಾಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಸಂಜೆ ಆಯ್ತು ಅಂದರೆ ಸ್ವಲ್ಪ 1 ಕಪ್ ಚಹಾ ಕುಡಿದ್ರೆ ಮತ್ತು ನಮಗೆ ಮೈಂಡ್ ರಿಲೀಫ್ ಆಗುತ್ತೆ. ಹಾಗಾಗಿ ಇಲ್ಲಿ ಚಹಾ ಮಾಡ್ಕೊಳಕ್ಕಂತ ಇಟ್ಟೀನಿ. ಆರು ಮಲ್ಕೊಂಡಿದ್ನ, ಅಥರ್ವ ಎದ್ದಿದ್ದ. ಇವ ಮಲ್ಕೊಂಡ್ರೆ ಅವ ಎದ್ದಿರ್ತಾನೆ, ಅವ ಮಲ್ಕೊಂಡ್ರೆ ಇವ ಎದ್ದಿರ್ತಾನೆ ನಮ್ಮ ಮನೆಯೊಳಗೆ. ಹಾಗಾಗಿ ಇಲ್ಲಿ ಹಾಲು ಕಾಯಕ್ಕೂ ಇಟ್ಟಿದ್ನಿ. ಇಲ್ಲಿ ಚಹಾ ಕುದಿಯಾಕಂತ ಇಟ್ಟೀನಿ. ಚಹಾ ಕುದ್ದ ಬಳಿಕ 1 ಕಪ್ ಚಹಾ ಕುಡಿದು ಮತ್ತು ನನ್ನ ರೂಟೀನ್ ಸಂಜೆ ಕಷೆ ಯಾವ ಥರ ಇರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಬೇಕಂತ ಇವಾಗ ಚಹಾ ಸೋಸ್ಕೊಂಡು ಒಂದೇ ಒಂದು ಖಾಲಿ ಟೋಸ್ಟ್ನ ತಿನ್ನಬೇಕು ಅಂತ ಅಂದ್ಕೊಂಡು ತಿಂದೆ. ಆಮೇಲೆ ಚಹಾ ಬಂಡಿ ಇರ್ತಾವಲ್ಲ ಫ್ರೆಂಡ್ಸ್, ಸಂಜೆ ಕಷೆ ಅವನು ಒಂದು ಸ್ವಲ್ಪ ಇದ್ದು ಅವನು ತೊಳ್ಕೊಂಬಂದ್ರೆ ಆಯಿತು ಅಂದ್ಕೊಂಡು ಆರುಗೇನು ಚಹಾ ಮಾಡಲಿಲ್ಲ. ಅವ ಇತ್ತೀಚೆಗೆ ಚಹಾ ಕುಡಿಯೋವಲ್ಲ, ಏನೋ ಒಳ್ಳೆಯದು. ಬಾಂಡೆ ತೊಳ್ಕೊಂಬಂದು ಇಲ್ಲಿ ನೋಡ್ತಾ ಇರ್ಬೋದು, ಬಾಂಡೆ ತೊಳ್ಕೊಂಬಂದು ಹಿಟ್ಟೇ ಬಾಂಡೆ ತೊಗೊಂಬರಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ನಾನು ಬರೋದ್ರಾಗ ಹಿಟ್ಟು ನೆನೆದಿರ್ತದೆ. ಹಂಗೆ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ. ಸ್ವಲ್ಪ ಜಲ್ದಿನೇ ಚಪಾತಿ ಮಾಡಿಕೊಂಡೆ ಅಂತಂದ್ರೆ ನಮ್ಮ ಮನೆಯವರು ನಾ ಬರೋದು ಲೇಟ್ ಆಗುತ್ತೆ ಅಂತ ಅಂದಿದ್ರು. ಸೊ ಲೇಟ್ ಆಯ್ತು ಅಂತ ಚಪಾತಿ ಮಾಡೋಕ್ಕೆ ಮನಸ್ಸು ಬರಲ್ಲ. ಚಪಾತಿ ಮಾಡಿಕೊಂಡು ಎಲ್ಲ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದೆ. ನೋಡ್ತಾ ಇರ್ಬೋದು, ಇವಾಗ ಚಪಾತಿ ಮಾಡಿ ಫ್ರೆಶ್ ಅಪ್ ಆಗಿ ಕಸ ಗುಡಿಸ್ದೆ. ಮಳೆ ಬರುವಂಗಾಗೈತಿ. ಮಳೆ ಬರುತ್ತೆ, ಏನು ಮಾಡ್ತೈತೆ ಗೊತ್ತಿಲ್ಲ. ಸ್ವಲ್ಪ ಗಂಟ್ಲಲ್ಲಿ ಕಿಚ್ಚು ಆಗಕತ್ತೈತಿ. ಬಂದ ಬಳಿಕ ಅಕ್ಕಿ ಖಾಲಿಯಾಗೆ ನಮ್ಮ ಮನೆಯವ್ರು ಅಕ್ಕಿ ತೊಗೊಂಬರ್ತೀನಿ ಅಂತಾರೆ. ಮತ್ತು ಏನಪ್ಪ ಅಂತಂದ್ರೆ ಪಲ್ಯ ಏನು ಮಾಡ್ಬೇಕಂದ್ರೆ ಶೇಂಗಾ ಖಾಲಿ ಆಗೈತಿ. ಸೊ ಬದ್ನಿಕಾಯಿಗೆ ಅದು ಶೇಂಗಾದಿರಲಿಲ್ಲ ಅಷ್ಟೊಂದು ಸರಿ, ಹಾಗಾಗಿ ಚಲೋ ಆಗಲ್ಲ ಫ್ರೆಂಡ್ಸ್. ಆ ಥರ ಆಡಕತ್ತಿದ್ದೆ. ಹಾಗಾಗಿ ಒಂದು ತೊಗೊಂಡೆ. ಹಾಯ್ ಮಾಡಪ್ಪಚ್ಚಿ, ಹಾಯ್ 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 ಹಾಯ್. ನಮ್ಮ ಮನೆಯವ್ರು ಬಂದಾಗ ಏನು ಪಲ್ಯ ಮಾಡ್ತೀನಿ ಏನು ಇರ್ತಾ ಅಂತ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಂಡ್ ತನಕ ಲಾಗ್ನ ನೋಡಿ ಬನ್ನಿ. ಇವಾಗ ಏನು ಮಾಡೋಣ ನೋಡೋದು. ಸೊ ಇಲ್ಲಿ ಬಟ್ಟೆನೂ ಆರ್ದು ಫ್ರೆಂಡ್ಸ್. ಬಿಸಿಲಂತೂ ಖಂಡಾಪಟ್ಟಿ ಇರುತ್ತೆ, ಅವಾಗೆ ಆರಿಬಿಡ್ತೈತಿ. ಲೇಟ್ ಆದ್ರೂ 1-2 ತಾಸು ಒಳಗೆ. ಹಾಗಾಗಿ ಅವನು ಆರಿಬಿಟ್ಟಿದ್ದು ತೆಗೆದಿಟ್ರೆ ಆಯ್ತು ಅಂದ್ಕೊಂಡು ತೆಗೆದೆ. ಇಲ್ಲ ಮಡಿಚಿಟ್ಬಿಡಾಕತ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಅರ್ಬಿರೆ ಇಷ್ಟು ಗಲೀಜಾಗಿರ್ತಾವೆ, ಅಷ್ಟೊಂದು ಗಲೀಜಾಗಿರ್ತಾವೆ. ಒಗೆಯೋತ್ತು ನಾವು ಸುಸ್ತಾಗಿಬಿಡ್ತೀನಿ ಫ್ರೆಂಡ್ಸ್. ನಾನು ಈ ಗಂಡ್ಮಕ್ಳು ಅರ್ಬಿನೇ ಭಾಳ ಗಲೀಜು ಅಂತ ಹೇಳ್ಬೋದು. ಅಷ್ಟು ಹೊಲ್ಸು ಮಾಡ್ಕೋತಾರೆ. ನನ್ನ ಮಕ್ಕಳು ಅಂತೂ ತೀರಾ. ಅಥರ್ವ ಅಂತೂ ಎಲ್ಲಿ ಅವನಿಗೆ ಮಲ್ಕೊಳಂಗೆ ಆಗುತ್ತೆ ಅಲ್ಲೇ ಮಲ್ಕೋತಾನೆ ಫ್ರೆಂಡ್ಸ್. ಆರುನು ಹಂಗೆ ಅದಾನ, ಏನು ಮಾಡೋಕ್ಕಾಗಂಗಿಲ್ಲ. ಸಣ್ಣವ್ರು ಅದಾರ. ಒಗಿಬೇಕಂದ್ರೆ ಭಾಳ ತಿಕ್ಕಿ ಒಗಿಬೇಕಂದ್ರೆ ಸಾಕಾಗಿ ಹೋಗ್ತೈತೆ ನನಗರೆ. ನನಗೆ ಬ್ಯಾಸ್ರ ಕೆಲಸ ಅಂತಂದ್ರೆ ಬಟ್ಟೆ ಒಗೆಯೋದು ಒಂದೇ ಒಂದು ಬ್ಯಾಸ್ರ ಕೆಲಸ. ಉಳ್ಕೋದೆಲ್ಲ ನಾನು ಇಷ್ಟಪಟ್ಟು ಮಾಡ್ತೀನಿ. ಅದು ಯಾಕೋ ಗೊತ್ತಿಲ್ಲ. ಈ ಪ್ಯಾಂಟ್ ಒಗೆಯೋದಂದ್ರೆ ಬರ್ತೈತಿ ಫ್ರೆಂಡ್ಸ್ ನನ್ನ ಕುತ್ತಿಗೆಗೆ. ಉಳ್ಕೋದೆಲ್ಲ ಬಟ್ಟೆ ನಾನು ಒಗ್ಯಾಕೆ ಬ್ಯಾಸರಿಸ್ಕೊಳ್ಳಲ್ಲ. ಪ್ಯಾಂಟ್ ಶರ್ಟ್ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಕುತ್ತಿಗೆ ಬಂದಂಗೆ ಆಗುತ್ತೆ, ಆದರೂ ಒಗೆಯಬೇಕು. ಇಲ್ಲಿ ನೋಡಿ, ಇವಾಗ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ಫ್ರೆಂಡ್ಸ್. ಚಳಿ ಕಟ್ ಮಾಡಾಕತ್ತಾರೆ. ಈ ಥರ ಡಿಸ್ಟರ್ಬೆನ್ಸ್ ಆಗಕತ್ತೈತೆ, ನನಗೇನು ಮಾಡೋಕ್ಕಾಗಕತ್ತಿಲ್ಲ. ಓಕೆ, ಇರಲಿ.
ಇಲ್ಲಿ ನೋಡ್ತಾ ಇರೋದು ಫ್ರೆಂಡ್ಸ್, ಲೇಟಾಗಿತ್ತು, ನಮ್ಮ ಮನೆಯವ್ರು ಇನ್ನೂ ಬಂದಿದ್ದಿಲ್ಲ. ಅವ್ರಿಗೆ 6 ಆ ಥರ ಆಟ ಆಡಕತ್ತಿದ್ರು. ಅವ್ರು ಆಟ ಆಡಲಿ ಅಂತ ನಾನು ಮ್ಯಾಟ್ ಹಾಕಿದ್ನಲ್ಲ, ಸೊ ಹಾಗಾಗಿ ಹಳ್ಳ ಮಣ್ಣು ಏನು ತಿನ್ನೋಂಗಿಲ್ಲ, ಮ್ಯಾಟ್ ಇರುತ್ತಂತ ಕಸ ಹುಡುಗಿ ಅವ್ರಿಗೆ ಕುಂಡ್ರಿಸಿ ಆಟ ಆಡ್ಸಕತ್ತಿದ್ನಿ. ನಮ್ಮ ಮನೆಯವ್ರು ಬಂದರು, ಯಾಕೋ ಚಟ್ನಿ ತಿನ್ನಂಗಾಗೈತಿ, ಆ ಚಟ್ನಿ ಮಾಡಂದರು. ಹೀರೆಕಾಯಿ ಇತ್ತಲ್ಲ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮ್ಯಾಟೊ ಇವೆಲ್ಲ ನಮ್ಮ ಮನೆಯವ್ರಿಗೆ ಕಟ್ ಮಾಡಿಕೊಟ್ರೆ. ಆಮೇಲೆ ಹಸಿಮೆಣ್ಸಿಕಾಯಿ, ಟೊಮೆಟೊ, ಹೀರೆಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಖಾಲಿಯಾಗಿತ್ತು. ನಿಮ್ಮಲ್ಲಿ ಕೊತ್ತಂಬರಿ ಇತ್ತಂತಾರೆ ಕೊತ್ತಂಬರಿ ತೊಗೊಂಡು ಇವನ್ನೆಲ್ಲ ಕಟ್ ಮಾಡಿಕೊಂಡು ಫ್ರೆಂಡ್ಸ್ ಬದ್ನೆಕಾಯಿ ಪಲ್ಯ ಮಾಡಂದಿದ್ರು. ಸೊ ಬದ್ನೆಕಾಯಿ ಪಲ್ಯಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಬದ್ನೆಕಾಯಿನ ಹೊಳಿಟ್ಕೊಂಡಿದ್ದೀನಿ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಂದ್ರೂ ಫ್ರೆಂಡ್ಸ್, ಗಾಡಿಗಳು ಫುಲ್ ರೋಡಿಗೆ ಆಗುತ್ತೆ ಮನೆ, ಗಾಡಿಗಳು ಸೌಂಡ್ ಭಾಳ ಬರುತ್ತೆ. ಒಟ್ಟು ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ. ಇದನ್ನೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹುರ್ಕೊಳ್ಳೋಣ ಬರ್ರಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾನೂ ಹಾಕಬೇಕು, ಇಲ್ಲಾಂದರೆ ಕೊಬ್ಬರಿ ಆ್ಯಡ್ ಮಾಡಬೇಕು. ಕೊಬ್ಬರಿ ಹಾಕಿದ್ರೆ ಅವಾಗಿಂದ ಅವಾಗೆ ತಿನ್ನೋಕೆ ಚಲೋ, ಅದು ಹಿಟ್ಟು ತಿನ್ನೋಕೆ ಬರೋಂಗಿಲ್ಲ. ಶೇಂಗಾ ಹಾಕಿದರೆ ಹಿಟ್ಟು ತಿನ್ಬೋದು, ಹಾಗಾಗಿ ಶೇಂಗಾ ಹಾಕಿದೆ. ಯಾಕಂದ್ರೆ ಮುಂಜಾನೆ ನಮ್ಮ ಮನೆಯವರು ಬುತ್ತಿ ಒಯ್ತಾರಲ್ಲ, ಹಾಗಾಗಿ ಇವಾಗ ಇದು ಚೆಂದಾಗಿ ಕಣ್ಣು ಬೀಳ್ತಾವಂತ ಅಂತಾರಲ್ಲ ಫ್ರೆಂಡ್ಸ್, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಹುರಿತೇವೆ ಅಷ್ಟು ಟೇಸ್ಟ್ ಇರುತ್ತೆ ಇದು. ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ, ಹಂಗಂತ ಹೊತ್ಸಕ್ಕೆ ಹೋಗಬಾರ್ದು. ಎಣ್ಣೆ ಹಾಕಿ ಎಷ್ಟು ಹುರಿತೇವೆ ಅಷ್ಟು ಟೇಸ್ಟ್ ಇರುತ್ತದೆ. ಹೀರೆಕಾಯಿ ಚಟ್ನಿ ಭಾರಿ ಅಂದರೆ ಭಾರಿ ಆಗುತ್ತೆ. ಇದ್ರ ಜೋಡಿ ಏನಪ್ಪ ಅಂತಂದ್ರೆ ಮೊಸರು ಇರಬೇಕು ಫ್ರೆಂಡ್ಸ್, ಕಟಕ್ ರೊಟ್ಟಿ ಇರಬೇಕು, ಇಲ್ಲ ಬಿಸಿ ಜೋಳದ ರೊಟ್ಟಿ ಇರಬೇಕು. ಅವಾಗ ಟೇಸ್ಟ್ ಅಲ್ಟಿಮೇಟ್ ಅಂತ ಹೇಳಬೇಕು, ಅಷ್ಟು ಭಾರಿ ಇರ್ತೈತಿ. ಇವಾಗ ಇದು ಹಾಕಿ ತಣ್ಣಗಾಗುತ್ತಾನ ಬಿಟ್ಟು ಇವಾಗ ಮಿಕ್ಸರ್ ಜಾರಿ ಒಳಗೆ ಹಾಕಿನಿ ಫ್ರೆಂಡ್ಸ್. ಇದನ್ನ ಪೇಸ್ಟ್ ಮಾಡಿಕೊಂಡು ಬರಬೇಕು. ತರಿಯಾಗಿ ಬೇಕಂದ್ರೆ ರುಬ್ಕೋಬೋದು, ಇಲ್ಲ ಅಂತಂದ್ರೆ ಫುಲ್ಲು ನುಣ್ಣಗೂ ರುಬ್ಕೋಬೋದು, ನಿಮ್ಮ ಆಪ್ಷನ್. ಅದಕ್ಕೆ ಆರು ತನಕ ಈ ಕಡೆ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಅದಕ್ಕೂ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲಿ ಚಟ್ನಿ ರೆಡಿ ಆಯಿತು. ಹಾಗೇನೆ ಬದ್ನೆಕಾಯಿ ಪಲ್ಯ ರೆಸಿಪಿ ರಗಡ್ಸತ್ತ ತೋರಿಸೀನಿ ಫ್ರೆಂಡ್ಸ್, ಅದಕ್ಕಾಗಿ ತೋರಿಸಿಲ್ಲ. ಇದು ಸ್ವಲ್ಪ ಬದ್ನೆಕಾಯಿನೂ ಸ್ವಲ್ಪ ಏನಪ್ಪ ಅಂದ್ರೆ ಬಿರುಸಾದಂಗೆ ಆಗಿದ್ದು, ಹಾಗಾಗಿ ಮತ್ತು ಹಾಲು ಇನ್ನೊಂದು ಸತ ಹಾಲು ಕಾಯಿಸಿದ್ನೇ, ಇಲ್ಲಾಂದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಐತೆ ನಮ್ಮ ಮನೆಯೊಳಗೆ. ರಾತ್ರಿ ಊಟ ಈ ಥರ ಇತ್ತು, ಚಪಾತಿ, ಬದ್ನೆಕಾಯಿ ಪಲ್ಯ, ಹೀರೆಕಾಯಿ ಚಟ್ನಿ ಮತ್ತು ಒಂದೆರಡು ಈರುಳ್ಳಿ ಪೀಸ್, ಈ ಥರ ಊಟ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಕೊನೆ ತನಕ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್.